ಎಂಟೈರ್ ಮೈಸೂರು ರೋಡ್ ಕುಂಬ್ಳಗೂಡು ಹತ್ರ ಈ ತರ ಡೆವಲಪ್ ಆಗಿರೋ ಲೇಔಟ್ ನ ತೋರಿಸಿ ಸರ್ ನೋಡೋಣ. ಚಾನ್ಸೇ ಇಲ್ಲ ಸರ್. ಸರ್ ಪ್ರೀಮಿಯಂ ಲೇಔಟ್ ಅಲ್ಲಿ ಸೈಟ್ ತಗೋಬೇಕು, ಲಕ್ಸುರಿಯಸ್ ಅಮ್ಯುನಿಟೀಸ್ ಇರೋ ಕಡೆ ಸೈಟ್ ತಗೋಬೇಕು ಅಂತಾರೆ ಸರ್. ಅಲ್ಲಿ ಇಲ್ಲಿ ನೋಡೋದಲ್ಲ, ಬನ್ನಿ ಸರ್ ನಮ್ಮ ಲೇಔಟ್ಗೆ. ಅಣ್ಣ 1 ಎಕರೆ 2 ಎಕರೆ 3 ಎಕರೆ ಮಾಡಿರ್ತಕ್ಕಂಥ ಲೇಔಟ್ ಅಲ್ಲ ಅಣ್ಣ, 45 ಎಕರೆ ಮಾಡಿರ್ತಕ್ಕಂಥ ಲೇಔಟ್, 623 ಸೈಟ್ಗಳಿರ್ತಕ್ಕಂಥ ಲೇಔಟ್, ಅತಿ ದೊಡ್ಡ ಲೇಔಟ್. ಸರ್ ಯಾವ ಡೈಮೆನ್ಷನ್ ಅಲ್ಲಿ ಬೇಕು ಸರ್? 30-40 ಬೇಕಾ, 30-50 ಬೇಕಾ, 40-60 ಬೇಕಾ? ಬರ್ಲಿ ಸರ್, ಒಳ್ಳೆ ಲೊಕೇಶನ್ ಅಲ್ಲೇ ಸೈಟ್ ಕೊಡೋಣ. ಪಕ್ಕ ಸರ್. ನೀವು ತಗೊಂತಿರೋಂತ ಸೈಟ್ಸ್ BMI CAP ಅಪ್ರೂವ್ಡ್ ಆಗಿರುವಂತ ಸೈಟ್ಸ್ ಸರ್. ಏನ್ ಹೇಳಿ? BMI CAP ಅಪ್ರೂವ್ಡ್ ಆಗಿರುವಂತ ಸೈಟ್ಸ್ ಸರ್. 40 ಅಡಿ ರೋಡ್, ವಾಕಿಂಗ್ ಟ್ರ್ಯಾಕ್, ಪ್ರತಿ ಗಿಡ ಮರಕ್ಕೂ ಡ್ರಿಪ್ ಇರಿಗೇಷನ್. ಈ ರೋಡ್ ಅಲ್ಲಿ ನೋಡ್ತೀರಾ ಗಿಡ ಮರಗಳು, ಎಂಟೈರ್ ಲೇಔಟ್ ನ ಗ್ರೀನರಿಯಿಂದ ಕೂಡಿಸಿದೀವಿ ಸರ್ ನಾವು. ಅಲ್ಲ ಸರ್, ನೀವ್ ಹೇಳೋ ಪ್ರಕಾರ ಈಗ ನಾವು ಎಲೆಕ್ಟ್ರಿಕಲ್ ಬೈಕಲ್ ನೋಡಿರ್ತೀವಿ MCB ಅಂತ ಹೇಳಿ, ಹೀಟ್ ಆದ್ರೆ ಅಥವಾ ಲೋಡ್ ಜಾಸ್ತಿ ಆದ್ರೆ ಆಫ್ ಆಗುತ್ತೆ. ಮನೆಯಲ್ಲೂ ಅಷ್ಟೇ ಆಟೋಮೆಟಿಕ್ಲಿ MCB ಇರುತ್ತೆ, ಲೋಡ್ ಜಾಸ್ತಿ ಆದ್ರೆ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಆಫ್ ಆಗುತ್ತೆ. ಈ 45 ಎಕರೆ 623 ಸೈಟ್ ಅಲ್ಲಿ ಯಾವುದೇ ಸೈಟ್ ಅಲ್ಲಿ ಅವಘಡ ಆದ್ರೂ, ಏನೇ ಶಾರ್ಟ್ ಸರ್ಕ್ಯೂಟ್ ಆದ್ರೂ, ಏನೇ ಹೀಟ್ ಆದ್ರೂ ಕೂಡ ಎಂಟೈರ್ ಲೇಔಟ್ ಅಲ್ಲಿ ಕರೆಂಟ್ ಆಫ್ ಆಗುತ್ತೆ. ಆ ವ್ಯವಸ್ಥೆ ಕೂಡ ಮಾಡಿದೀನಿ ಅಂತ ನೀವು ಹೇಳ್ತಾ ಇರೋದು. ಹೌದು ಸರ್, ನೀವೇ ನೋಡ್ತಾ ಇದ್ದೀರಾ. ಆರಿಜಿನ್ ಲೇಔಟ್ ಅಲ್ಲಿ ಇದು ಕೂಡ ವ್ಯವಸ್ಥೆ ಇದೆ. ಹೌದು ಸರ್. ನೋಡಿ ಸರ್, ನೋಡಿ 623 ಸೈಟ್ ಇರುವಂತ ಲೇಔಟ್ ಸರ್ ಇದು. ಇಲ್ಲಿ ಸೈಟ್ ತಗೋಬೇಕು ನೀವು. 45 ಎಕರೆ ಮಾಡಿರ್ತಕ್ಕಂಥದ್ದು, 45 ಎಕರೆನಲ್ಲಿ ಮಾಡಿರುವಂತದ್ದು ಸರ್. ಎಂಟೈರ್ ಲೇಔಟ್ ಕಾಂಪೌಂಡ್ ವ್ಯವಸ್ಥೆಯಿಂದ ಕೂಡಿದೆ ಸರ್. ಗೇಟೆಡ್ ಕಮ್ಯುನಿಟಿ ನೋಡಿ ಸರ್. ನಮ್ ಲೇಔಟ್ ಎಂಟ್ರಿ ನೋಡಿ, ಆ ಆರ್ಚ್ ನೋಡಿ ಯಾವ ತರ ಮಾಡಿದೀವಿ ನೋಡಿ. ಎಷ್ಟೆಲ್ಲ ಡೆವಲಪ್ಮೆಂಟ್ಸ್, ಯಾವ ತರ ಲಕ್ಸುರಿ, ಯಾವ ತರ ಪ್ರೀಮಿಯಂ ಲೇಔಟ್, ಆರಿಜಿನ್ ಲೇಔಟ್. ಬನ್ನಿ ಒಳಗಡೆ ಹೋಗೋಣ, ಯಾವ ತರ ಇದೆ ಡೆವಲಪ್ಮೆಂಟ್ಸ್. ಏನು ಗೇಟ್ ತೆಗೆದ್ಬಿಟ್ಟು ನೋಡೇ ಬಿಡೋಣ. ಗೇಟೆಡ್ ಕಮ್ಯುನಿಟಿ ಇರ್ತಕ್ಕಂಥ ಲೇಔಟ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಮತ್ತೆ ಬೆಂಗಳೂರಿನ ಮೈಸೂರು ರೋಡ್ ಕುಂಬ್ಳಗೂಡು ಹತ್ರ ಬಂದಿದ್ದೀನಿ ಸ್ನೇಹಿತರೆ. ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ದೀರಾ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಲೇಔಟ್ಗೆ ಬಂದಿದ್ದೀನಿ. ಈ ಲೇಔಟ್ ಅಲ್ಲಿ ಯಾರೆಲ್ಲ ಸೈಟ್ ತಗೋಬೇಕಂತ ಇದ್ದೀರೋ, ಎಷ್ಟು ಸೈಟ್ಗಳಿದಾವೆ, ಎಷ್ಟು ಎಕರೆಲ್ ಮಾಡಿದ್ದಾರೆ, ಲೇಔಟ್ನ ಹೆಸರೇನು, ಅಮ್ಯುನಿಟೀಸ್ ಏನೇನು ಕೊಟ್ಟಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ರಾಜಶೇಖರ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ರಾಜೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಸರ್ ಬನ್ನಿ. ಹಲೋ ಸರ್, ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮ್ ಸರ್, ನೀವು ಸರ್? ನಾನು ಸೂಪರ್ ಆಗಿದ್ದೀನಿ. ರಾಜಶೇಖರ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಈ ಲೇಔಟ್ ಅಲ್ಲಿ ಸೈಟ್ಗಳು ಸಿಗ್ತಾ ಇರೋದು. ಹೌದು ಸರ್. ಅಲ್ವಾ ಸರ್? ಹೌದು ಸರ್. ಓಕೆ, ನಾವು ಈ ಲೇಔಟ್ ಬಗ್ಗೆ ಡೀಟೇಲ್ಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ನಿಮ್ಮ ರಾಜಶೇಖರ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಮೊದಲನೇ ಸಾರಿ ನಮ್ಮ MVP ಕನ್ನಡ ಚಾನಲ್ ತೋರಿಸ್ತಾ ಇದ್ದೀವಿ. ಅದರಲ್ಲೂ ತುಂಬ ಅದ್ಭುತವಾಗಿರ್ತಕ್ಕಂಥ ಲೇಔಟ್ನ ತೋರಿಸ್ತಾ ಇದ್ದೀನಿ, ಅದರಲ್ಲಿ ಬೇರೆ ಮಾತಿಲ್ಲ. ಹೌದು. ನಿಮ್ಮ ಸಂಸ್ಥೆ ಬಗ್ಗೆ ಹೇಳಿ, ಇದೆಷ್ಟನೇ ಪ್ರಾಜೆಕ್ಟು, ಏನು ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಡಿ. ಎಲ್ರಿಗೂ ನಮಸ್ಕಾರ. ನಾನು ರಾಜೇಶ್ ಅಂತ, ರಾಜಶೇಖರ್ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್. ಈ ನಮ್ಮ ಒಂದು ಕಂಪ್ನಿ ಒಂದು 15ರಿಂದ 20 ವರ್ಷದಿಂದ ನಾವು ವರ್ಕ್ ಮಾಡ್ತಾ ಬರ್ತಿರೋದು. ಅದರಲ್ಲಿ ನಾವು 15ರಿಂದ ಏನೊಂದು 16 ಪ್ರಾಜೆಕ್ಟ್ ಮಾಡಿರ್ಬೋದು ಸರ್ ಇದುವರೆಗೂ. ನಾವು ಮಾಡಿರೋಂಥ ಅಷ್ಟು ಪ್ರಾಜೆಕ್ಟನ್ನು BMI CAP, BMRDA, ಮೂಡ ಇರ್ಬೋದು, DC ಕನ್ವರ್ಷನ್ಸ್ ಅವಾಗ ನಾವು ಮಾಡ್ತಿದ್ವಿ. ಬಟ್ ಇತ್ತೀಚೆಗೆ ನಾವು ಅಪ್ರೂವ್ಡೇನೇ ಮಾಡ್ಕೊಂತ ಬಂದಿರೋದು. ಮಾಡಿರೋ ಅಷ್ಟು ಪ್ರಾಜೆಕ್ಟಲ್ಲಿ ಇದು ಒಂದು ನಮ್ಮ 8ನೇದು ಇಲ್ಲ 9ನೇ ಪ್ರಾಜೆಕ್ಟ್ ಇದು ಸರ್. ಈ ಒಂದು ಪ್ರಾಜೆಕ್ಟು ಟೋಟಲ್ ಆಗಿ 45 ಎಕರೆನಲ್ಲಿ ನಾವು ಮಾಡಿರೋವಂಥದ್ದು. 45 ಎಕರೆ? ಹೌದು ಸರ್, 45 ಎಕರೆ. ಅದಕ್ಕೆ ಅಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಆಲ್ರೆಡಿ. 45 ಎಕರೆಲಿ ಎಷ್ಟು ಸೈಟ್ಸ್ ಇದೆ ಸರ್? ಸರ್ 623 ಸೈಟ್ ಇದೆ. 623 ಸೈಟ್ ಇದೆ 45 ಎಕರೆಲಿ. ಹೌದು ಸರ್. ಮೂಡ ಅಂತ ಹೇಳಿದ್ರೆ ಮೈಸೂರಲ್ಲೂ ಲೇಔಟ್ ಮಾಡಿದ್ರೆ ಸರ್? ನಾವು ಮೈಸೂರಲ್ಲೂ ಮಾಡಿದ್ದೀವಿ, ಎಲ್ಲ ಕಂಪ್ಲೀಟ್ ಆಗಿ. ಯಾವ ಸೈಟು ಇಲ್ಲ. ನಾವು ಮಾಡಿರೋ ಇದುವರೆಗೂ 15 ಪ್ರಾಜೆಕ್ಟ್ ಮಾಡಿದ್ದೀವಿ. ಒಂದು ಸೈಟ್ ಒಂದು ಪ್ರಾಜೆಕ್ಟ್ ಅಲ್ಲಿ ಉಳ್ಕೊಂಡಿಲ್ಲ ಸರ್. ಈಗ ಇಲ್ಲಿರ್ತಕ್ಕಂಥ 623 ಸೈಟ್ಗಳು ಇರ್ತಕ್ಕಂಥದ್ದಲ್ವಾ ಸರ್? ಹೌದು ಸರ್. ಓಕೆ, ಅದರಲ್ಲಿ ಎಷ್ಟು ಸೈಟ್ಸ್ ಉಳಿದಿದ್ದಾವೆ ಸರ್? ಇವಾಗ ಏನೊಂದು 150ರಿಂದ 200 ಸೈಟ್ ಉಳ್ಕೊಂಡಿದೆ. 150ರಿಂದ 200 ಸೈಟ್ಗಳು ಅವೈಲೇಬಲ್ ಇದೆ. ಹೌದು, ಅಷ್ಟು ಸೈಟ್ಗಳಲ್ಲೂ. ಹೌದು. ಓಕೆ, ಈಗ ಈ ಲೇಔಟ್ ಅಲ್ಲಿ ಏನಿದೆಯೋ, ಈ ಲೇಔಟ್ ನ ಹೆಸರೇನು ಮತ್ತೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅದನ್ನು ತಿಳಿಸ್ಕೊಡಿ ಸರ್. ಸರ್, ಈ ಲೇಔಟ್ ಹೆಸರು ಬಂದು ಆರಿಜನ್ ಅಂತ. ಈ ಲೇಔಟ್ ಆರಿಜನ್ ಅಂತ. ಈ ಪ್ರಾಜೆಕ್ಟ್ ಇರೋವಂಥದ್ದು ನೀವು ಮೈಸೂರು ರೋಡ್ ಕುಂಬ್ಳಗೂಡಿಂದ ಎಡಗಡೆಗೆ ತಗೊಂಡು ಒಳಗಡೆ ಬಂದ್ರೆ ತಿಟ್ಟಳ್ಳಿ ಅಂತ ಒಂದು ವಿಲೇಜ್ ಇದೆ ಸರ್. ವಿಲೇಜ್ ಅಷ್ಟೇ ಇಲ್ಲ, ನಿಮ್ಗೆ ಆಕ್ಚುಲಿ ತಿಟ್ಟಳ್ಳಿ BMTC ಬಸ್ ಸ್ಟಾಪ್ ಇದೆ ಸರ್. ಆ BMTC ಬಸ್ ಸ್ಟಾಪ್ ಇಂದ ಜಸ್ಟ್ 300 ಮೀಟರ್ ಅಷ್ಟೇ ಈ ಲೇಔಟ್ಗೆ. BMTC ಬಸ್ ಸ್ಟಾಪ್ ಇಂದ ಜಸ್ಟ್ 300 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಲೇಔಟ್. ಹೌದು ಸರ್. ಅಲ್ವಾ ಸರ್? ಹೌದು ಸರ್. ಓಕೆ, 623 ಸೈಟ್ಗಳಿದಾವೆ. ಅದರಲ್ಲಿ ಕೇವಲ ಇನ್ನು 150-200 ಸೈಟ್ಗಳು ಅಷ್ಟೇ. ಅದು ಸೋಲ್ಡ್ ಔಟ್ ಅಂದ್ರೆ ಕ್ಲೋಸ್ ಲೇಔಟ್. ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದೆ ಸರ್? ಸರ್, ಇದ್ರ ಒಳಗಡೆ ನಿಮಗೆ 30-40, 30-50 ಅಂಡ್ 40-60 ಸಿಗುತ್ತೆ. 30-40, 30-50, 40-60 ಮೂರು ಡೈಮೆನ್ಷನ್ ಅಲ್ಲಿ ಇದೆ. ಹೌದು ಸರ್. ಹಾಫ್ ಸೈಟ್ ಏನಿಲ್ಲ. ಇಲ್ಲ ಸರ್, ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಮಿನಿಮಮ್ ಫುಲ್ ಸೈಟ್ ತಗೋಬೇಕು. ಆ ತರ ಸಿಸ್ಟಮ್ ಅಲ್ಲಿ ಮಾಡಿದೀರಾ? ಹೌದು ಸರ್. ಅಲ್ವಾ? ಯಾವ್ದು ಬರುತ್ತೆ ಇದು ಲೇಔಟ್ ಸರ್? ಇದು ಬಂದು BMI CAP ಅಪ್ರೂವ್ಡ್ ಬರುತ್ತೆ. ಈ ಸ್ಟ್ರೆಚ್ಚಲ್ಲಿ ಸರ್ ನಿಮಗೆ ಎಲ್ಲಿ ಕುಂಬ್ಳಗೂಡಿಂದ ನೀವು ಅಪ್ ಟು ಬಿಡದಿವರೆಗೂ ನೋಡ್ತೀವಿ ಅಂದರೆ ಈ ಸ್ಟ್ರೆಚ್ಚಲ್ಲಿ ಈ ಥರ ಡೆವಲಪ್ ಆಗಿರೋದಿರ್ಬೋದು ಮತ್ತು ಅಪ್ರೂವ್ಡ್ ಆಗಿರೋ ಲೇಔಟ್ ನಿಮಗೆ ಸಿಗೋದೇ ಇಲ್ಲ. ಏನು ಡಿಫ್ರೆನ್ಸಿಯೇಷನ್ ಈಗ ಅಂದರೆ ಡಿಫ್ರೆನ್ಸ್ ಏನು? ಈಗ BMRDA ತಗೊಂತಾರೆ, ನೀವು ಹೇಳ್ತಾರೆ BMI CPA, ಎರಡಕ್ಕೂ ಏನು ಡಿಫ್ರೆನ್ಸು ಸರ್? ಅಥಾರಿಟೀಸ್ ಚೇಂಜ್ ಆಗುತ್ತೆ.
ಇವಾಗ ಮೆಟ್ರೋಗೆ ಸಂಬಂಧಪಟ್ಟಂಗೆ ನೀವು ತಗೊಂಡ್ರೆ ಅದು BMRDA ಬರುತ್ತೆ. ಇದು ನೈಸಿಗೆ ಸಂಬಂಧಪಟ್ಟಿರೋದ್ರಿಂದ ಇದು BMICAP ಅಪ್ರೂವ್ಡ್. ಓಕೆ, ಯಾವುದು ತೂಕ ಜಾಸ್ತಿ? ಸರ್ ಎಲ್ಲ ಈಕ್ವಲ್ ಸರ್, ಈಕ್ವಲ್. ಇದರಲ್ಲಿ ಯಾವುದನ್ನು ನಾವು ಇದು ಹೆಚ್ಚು ಇದು ಕಮ್ಮಿ ಅಂತ ಹೇಳೋದಕ್ಕೆ ಬರಲ್ಲ. ಎಲ್ಲ ಅಪ್ರೂವ್ಡ್ ಆಗಿದೆ ಅಂದ್ರೆ ಇವಾಗ ಬೈಯಪ್ಪ ಇರ್ಬೋದು, BMRDA ಇರ್ಬೋದು, BMICAP ಇರ್ಬೋದು, ಇದು ಆಲ್ಮೋಸ್ಟ್ ಎಲ್ಲ ಈಕ್ವಲ್ ಸರ್. ಈಗಂದ್ರೆ ಜನಗಳು ನೋಡ್ತಾ ಇರೋ ಪ್ರಕಾರ ಈಗ ಏನೋ ರೆವಿನ್ಯೂ ನೋಡ್ತಾರೆ, DC ಕನ್ವರ್ಷನ್ ನೋಡ್ತಾರೆ, BMRDA ನೋಡ್ತಾರೆ, ಆಮೇಲೆ ಬೈಯಪ್ಪನ್ನು ನೋಡ್ತಾರೆ, NPA ನೋಡ್ತಾರೆ. ಅದೇ ರೀತಿ BMICAP ಅಲ್ವಾ? ಇದು BMRDA ಗೆ ಈಕ್ವಲೆಂಟ್ ಅಂತ ಹೇಳಕ್ ಇಷ್ಟಪಡ್ತೀರಾ ನೀವು ಅಲ್ವಾ? ಈ ಕಡೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ್ದು ಇದು DC ಕನ್ವರ್ಷನ್ ಆ ತರ ಲೆವೆಲ್ಗಲ್ಲ ಸರ್. DC ಕನ್ವರ್ಷನ್ ಆಗಿ ಅಪ್ರೂವ್ಡ್ ಆಗಿರುತ್ತೆ. ಅದಕ್ಕಿಂತ ಟಾಪ್ ಅಲ್ವಾ ಇದು? ಹೌದು ಸರ್, ಅದಕ್ಕಿಂತ ಟಾಪ್ ಅಪ್ರೂವ್ಡ್. ಹೌದು ಸರ್. ನೋಡಿದ್ರಲ್ಲ ಸ್ನೇಹಿತರೆ, BMICAP ಅಪ್ರೂವ್ಡ್ ಇರ್ತಕ್ಕಂಥ ಲೇಔಟ್. ಇನ್ನು 150ರಿಂದ 200 ಸೈಟ್ಗಳ ಮಾತ್ರ ಅವೈಲೇಬಲ್ ಇರ್ತಕ್ಕಂಥದ್ದು. ಅದು ಕೂಡ 30, 40, 30, 50, 40, 60 3 ಡೈಮೆನ್ಷನ್ ಅಲ್ಲಿ ಇದೆ. ಓಕೆ, ಇಷ್ಟೆಲ್ಲ ಡೀಟೇಲ್ಸ್ ನ ತಿಳಿಸ್ಕೊಟ್ಟಿದೀವಿ. ಆಲ್ಮೋಸ್ಟ್ ಕುಂಬಳಗೋಡಿಂದ ಜಸ್ಟ್ 6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ತಿಟ್ಟಳ್ಳಿ ಹತ್ರ ಬರ್ತಕ್ಕಂಥ ಲೇಔಟ್ ಇದು ಅಲ್ವಾ? ಈ ಲೇಔಟ್ ಆಲ್ಮೋಸ್ಟ್ ಯಾವ್ದು ಬರುತ್ತೆ ಅಂತ ಹೇಳಿದ್ವಿ. ಅಮ್ಯುನಿಟೀಸ್ ಬಗ್ಗೆ ಬಂದ್ರೆ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್? ಸರ್, ನೀವು ಸ್ಟಾರ್ಟಿಂಗ್ ಇಂದ ನೀವು ನೋಡೋದಾದ್ರೆ ಎಂಟ್ರೆನ್ಸ್ ಆರ್ಚ್ ಇರ್ಬೋದು ಸರ್. ಯಾರು ಕೂಡ ಈ ಇಡೀ ಲೇಔಟ್ ಅಲ್ಲಿ ಆರ್ಚ್ಗೆ ಆ ತರ ಪ್ರಾಮುಖ್ಯತೆ ಕೊಡಲ್ಲ. ಯಾವುದೋ ಮೆಟಲ್ ಅದು ಇದು ಯೂಸ್ ಮಾಡ್ತಾರೆ. ನಾವು ಮಾಡಿರೋ ಅಷ್ಟು ಆರ್ಚ್ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ಕಾಂಕ್ರೀಟ್ ಇಂದ ಮಾಡಿರೋಂಥದ್ದು. ಇನ್ನು ಒಳಗಡೆ ಎಂಟ್ರಿ ಕೊಟ್ರೆ ರೋಡ್ಸ್ ಎಲ್ಲ ಏನಿದೆ ನಿಮ್ಗೆ ಎಲ್ಲ ಕಂಪ್ಲೀಟ್ ಆಗಿ ಟಾರ್ ಆಗಿರೋಂಥ ರೋಡ್ಗಳು. ಮೇನ್ ರೋಡ್ 40 ಫೀಟ್ ಇದೆ, ಸಬ್ ರೋಡ್ಸ್ ಎಲ್ಲ 30 ಫೀಟ್ ಇದೆ. ನಿಮ್ಗೆ ವಾಟರ್ ಟ್ಯಾಂಕ್ ಇದೆ, 7.5 lakh ಲೀಟರ್ ವಾಟರ್ ಕೆಪಾಸಿಟಿ. 7.5 ಲಕ್ಷ? ಹೌದು ಸರ್. ಕೆಳಗಡೆ ಸಂಪು ನಿಮ್ಗೆ 5 ಲಕ್ಷ ಬರುತ್ತೆ, ಟಾಪ್ ಅಲ್ಲಿ ನಿಮ್ಗೆ 2.5 ಲಕ್ಷ. ಒಂದೇ ವಾಟರ್ ಟ್ಯಾಂಕ್ ಅಥವಾ ಏನು ಸರ್? ಒಂದೇ ವಾಟರ್ ಟ್ಯಾಂಕ್. 7.5 ಲಕ್ಷ ಕೆಪಾಸಿಟಿ ಇರ್ತಕ್ಕಂಥ ವಾಟರ್ ಟ್ಯಾಂಕ್. ಹೌದು ಸರ್. ಓಕೆ. ಇನ್ನು ಎಮ್ಯುನಿಟೀಸ್ನಲ್ಲಿ ಅದೇ ಇನ್ನೊಂದು ನೋಡೋದಾದ್ರೆ ಇಂಡಿವಿಜುವಲ್ ಸೈಟ್ಸ್ಗೂ ವಾಟರು ಮತ್ತೆ ಸೀವೇಜು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಆಗಿರೋಂಥದ್ದು. ಇನ್ನು ಎಂಟೈರ್ ಲೇಔಟ್ ಅಲ್ಲಿ 8 ಪಾರ್ಕ್ ಮಾಡಿದೀವಿ ಸರ್. 8 ಪಾರ್ಕ್ ಅಲ್ಲ, 45 ಎಕರೆ ಅಂದ್ರೆ 8 ಪಾರ್ಕ್ ಏನು ಕಡಿಮೆ ಅಲ್ವಾ? ಬೇಕೇ ಬೇಕು. ಹೌದು. ಮತ್ತಿನ್ನೇನು ಕೊಟ್ಟಿದ್ದೀರಿ? ಇನ್ನು ಸರ್ ಎಲೆಕ್ಟ್ರಿಸಿಟಿ ಎಲ್ಲ ಅಂಡರ್ ಕೇಬಲ್ ಆಗಿದೆ. ಅಂಡರ್ಗ್ರೌಂಡ್ ಕೇಬಲಿಂಗ್. ಹೌದು ಸರ್. ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರ್ಬೋದು, STP ರೆಡಿ ಇದೆ. ಇನ್ನು ಚಿಲ್ಡ್ರನ್ ಪ್ಲೇ ಏರಿಯಾ ಕೊಡ್ತಾ ಇದೀವಿ ಸರ್. ನಮ್ಮ ಬಾಸ್ ಮಾಡೋ ಪ್ರತಿಯೊಂದು ಲೇಔಟ್ ಅಲ್ಲೂ ಒಂದೊಂದು ಟೆಂಪಲ್ ಮಾಡ್ತಾರೆ. ಸೊ ಹಾಗೇನೆ ಇದೇ ಲೇಔಟ್ ಅಲ್ಲೂ ಕೂಡ ಒಂದು ನಂದಿ ಬಸವೇಶ್ವರ ಟೆಂಪಲ್ ಮಾಡ್ತಾ ಇದ್ದೀವಿ. ನಂದಿ ಬಸವೇಶ್ವರ ಮಾಡ್ತಾ ಇದೀವಿ ಸರ್. ಮಾಡ್ತಾ ಇದೀವಿ ಯಾಕಂದ್ರೆ ಬೇರೆ ಬೇರೆ ವರ್ಕ್ ನಡೀತಾ ಇದೆ. ಯಾವ ಕಡೆ ಬರುತ್ತೆ ಅದು ಸರ್? ಈ ಕಡೆ ದೇವಮೂಲೆನಲ್ಲಿ ಬರೋಂಥದ್ದು. ಈ ಕಡೆ ಬರುತ್ತೆ. ಹೌದು ಸರ್. ಓಕೆ. ಇನ್ನು ಸಿವಿಕ್ ಕಮ್ಯುನಿಟೀಸ್ಗೆ ಅಂತ ಒಂದಷ್ಟು ಜಾಗ ಬಿಟ್ಟಿದ್ದೀವಿ. ಅದ್ರಲ್ಲಿ ಫ್ಯೂಚರ್ ಅಲ್ಲಿ ಈ ತರ ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಅದು ಏನು ನಮ್ಮ ಲೇಔಟ್ ಸೈಟ್ ಓನರ್ ಏನಿರ್ತಾರಲ್ವಾ ಅವ್ರು ಬೇಕಾದ್ರೆ ಕೂತ್ಕೊಂಡು ಮಾತಾಡ್ಕೊಂಡು ಅಲ್ಲಿ ಬೇಕಾದ್ರೆ ಅವರು ಮಾತಾಡ್ಕೋಬಹುದು. ಇದೆಲ್ಲ ಏನ್ ಸರ್? ಬ್ಲಾಕ್ ಪೈಪ್ಸ್ ಇದೆಲ್ಲ ಮರಗಳಿಗೆ ಎಲ್ಲದಕ್ಕೂ ಹಾಕಿದಿರಲ್ವಾ? ನೀವು ಕೇಳ್ತಿದ್ರಿ ಅವಾಗ್ಲೇನೆ ನಿಮ್ಮ ಸಂಸ್ಥೆ ಬಗ್ಗೆ ಹೇಳಿ ಅಂತ. ಸರ್, ನೀವು ನೋಡ್ತಿರ್ಬೋದು ನಾವು ಮಾಡೋ ಪ್ರತಿ ಲೇಔಟ್ ಅಲ್ಲೂ ಡೆವಲಪ್ಮೆಂಟ್ ನಮ್ಮ ಕಂಪ್ನಿ ಬಗ್ಗೆ ಹೇಳುತ್ತೆ. ಇವಾಗ ನೀವು ನೋಡ್ತಿರ್ಬೋದು, ನೀವು ತೋರಿಸಿ ಇಲ್ಲಿ ಕೆಳಗಡೆ ಲ್ಯಾಂಡ್ ನ ಸರ್. ಇಲ್ಲೆಲ್ಲ ನಾವು ಕಾಂಕ್ರೀಟ್ ಆಗಿ ಬಿಡ್ಬೋದಾಗಿತ್ತು, ಇಲ್ಲ ಮಣ್ಣಾಗಿ ಬಿಡ್ಬೋದಾಗಿತ್ತು ಸರ್. ಈ ಬ್ಲಾಕ್ಸ್ ನ ಹಾಕಿದೀವಿ. ಯಾಕೆ ಅಂದ್ರೆ ಲೇಔಟ್ ಅಂದ ನಮಗೆ ಮೇಯ್ನ್ ಆಗಿ ಡೆವಲಪ್ಮೆಂಟ್ ಅದ್ರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡೋದು ಜಾಸ್ತಿ. ನಾವು ಮಾಡೋ ಪ್ರತಿಯೊಂದು ಲೇಔಟ್ ಅಲ್ಲೂ ಡೆವಲಪ್ಮೆಂಟ್ಸ್ ಈ ತರ ಇರುತ್ತೆ ಸರ್. ಈ ವಾಕಿಂಗ್ ಟ್ರ್ಯಾಕ್ ಅಲ್ಲಿ ಏನಿದೆ, ಈ ಸ್ಲ್ಯಾಬ್ಸ್ ಇರ್ಬೋದು, ನೀವು ಈ ಗಿಡಗಳನ್ನೆಲ್ಲ ನೋಡ್ತಿರ್ಬೋದು, ಡ್ರಿಪ್ ಇರಿಗೇಷನ್ ನ ಕೊಟ್ಟಿದ್ದೀವಿ. ಅಲ್ಲ, BMICAP ಇದೆಲ್ಲ ಕಂಪಲ್ಸರಿನಾ? ಇದೆಲ್ಲ ಸರ್ ಕಂಪಲ್ಸರಿ ಅಂತ ಏನಿಲ್ಲ ಸರ್. ಇದನ್ನ ನಾವು ಎಕ್ಸ್ಟ್ರಾ ಕೊಟ್ಟಿರುವಂತದ್ದು. ಎಕ್ಸ್ಟ್ರಾ? ಹೌದು ಸರ್. ರೋಡ್ ಸ್ಟಡಿ ಇರಬೇಕು, ಇದೆಲ್ಲ ಕಂಪಲ್ಸರಿ ಇರುತ್ತೆ ಅಷ್ಟೇ ಸರ್. ಬಟ್ ಇದೆಲ್ಲ ನೀವು ಎಕ್ಸ್ಟ್ರಾ ಕೊಟ್ಟಿರೋದು ಸರ್. ಈ ತರ ಹಾಕದೇ ಇರ್ಬೋದು, ಬಿಟ್ಟಿರ್ಬೋದಾಗಿತ್ತು. ಹೌದು. ಇದನ್ನೆಲ್ಲ ಕೊಟ್ಟಿದ್ರೆ ಮತ್ತೆ ಇದೇನು ಪ್ರತಿಯೊಂದು ಟ್ರೀಗೂ ನೀರು ಹೋಗೋದಕ್ಕಾಯ್ತು? ಡ್ರಿಪ್ ಇರಿಗೇಷನ್ಗೆ ಅಂತ ನಾವು ಮಾಡ್ಕೊಂಡಿರೋದು. ನೀವೇ ಸಪರೇಟ್ ಆಗಿ ನಾವೇ ಬಿಟ್ಟಿರೋದು. ಓ ಸೂಪರ್. ಮತ್ತೆ ಟ್ರೀ ಗಾರ್ಡ್ ಕೊಟ್ಟಿದ್ದೀರಾ, ಮತ್ತೆ ಸ್ಟ್ರೀಟ್ ಲೈಟ್ಸ್ ಕೂಡ ಕೊಟ್ಟಿದ್ದೀರಾ. ಇದೆಲ್ಲ ಸೋಲಾರ್ದ ಏನು ಕರೆಂಟ್ ಇಂದನಾ ಸರ್? ಸರ್, ಸೋಲಾರ್ ಪ್ಲಸ್ ಎಲೆಕ್ಟ್ರಿಸಿಟಿ ಎರಡು ಬರುತ್ತೆ. ಎರಡೂ ಇದೆ. ಹೌದು. ಸೈಟ್ ನಂಬರ್, ಸೈಟ್ ಮಾರ್ಕೇಶನ್ ಎಲ್ಲ ರೆಡಿ? ಎಲ್ಲ ಪ್ರತಿಯೊಂದು ರೆಡಿ ಇದೆ ಸರ್. ಇಷ್ಟೆಲ್ಲ ಇದೆ. ಕರೆಂಟ್ ಇನ್ನೇನು ಆಲ್ಮೋಸ್ಟ್ ಅಂಡರ್ಗ್ರೌಂಡ್ ಆಲ್ರೆಡಿ ರನ್ನಿಂಗ್ ಸರ್. ರನ್ನಿಂಗ್ ಇನ್ನೇನು ಆಲ್ಮೋಸ್ಟ್ ಇನ್ನು 150-200 ಸೈಟ್ಸ್ ಅಂದರೆ ಇನ್ನೇನು ಕೊನೆ ಹಂತದಲ್ಲಿ ಇದ್ದೀರಾ. ಈ ಲೇಔಟ್ ಕೂಡ ಸೋಲ್ಡ್ ಔಟ್ ಆಗೋ ಥರ ಅಲ್ವಾ? ಈಗ ಅಡ್ವಾನ್ಸ್ ಬುಕಿಂಗ್ ಎಷ್ಟು ಅಂತ ಇದ್ದೀರಾ ಸರ್? 10 ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದ್ದೀರಾ. ಎರಡು ಹೇಳ್ಬಿಡಿ, ಬೆಸ್ಟ್ ಪ್ರೈಸ್ ಹೇಳಿ, ನೆಗೋಷಿಯಬಲ್ ಕೊಡಿ. ಬಂದ ತಕ್ಷಣ ನೋಡಿ ಇಷ್ಟಪಟ್ಟು ವಿಸಿಟ್ ಮಾಡಿ ನಿಮಗೆ ಒಳ್ಳೆ ಪ್ರೈಸಿಂಗಲ್ಲಿ ಕ್ಲೋಸ್ ಆಗೋ ಥರ ಇರಲಿ. ಓಕೆ ಸರ್. ಸರ್ ಇಷ್ಟೇ ಸಿಂಪಲ್. ನಾವು ಜಾಸ್ತಿ ಏನು ಕೋಟ್ ಮಾಡ್ತಾ ಇಲ್ಲ. 2799 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಗೆ ನಾವು ಕೋಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇವಾಗ ಏನು ಒಬ್ಬರು ಕಸ್ಟಮರ್ ಬರ್ತಾರೆ, ಒಂದು ಸೈಟ್ ಇಷ್ಟ ಆಯಿತು ಅವರಿಗೆ, ಒಂದು ಬುಕಿಂಗ್ ಅಮೌಂಟ್ ಅಂತ 50,000 ರೂಪಾಯಿಂದ 1 ಲಕ್ಷ ರೂಪಾಯಿ ಅಮೌಂಟ್ನ ನಾವು ತೊಗೊತಾ ಇದ್ದೀವಿ. ಅದು ಬುಕಿಂಗ್ ಅಮೌಂಟು. 2799 ರೂಪಾಯಿಗೆ 30-40 ಸೈಟಿಗೆ ತೊಗೊಂಡ್ರೆ 33,58,800 ರೂಪಾಯಿ ಆಗುತ್ತೆ. ಹೌದು ಸರ್. 30-40 ಸೈಟಿಗೆ. ಹೌದು. ಓಕೆ. ಅದರಲ್ಲಿ ನೆಗೋಷಿಯಬಲ್ ಸರ್, ಖಂಡಿತ. ಪಕ್ಕನಾ? ಹೌದು ಸರ್. ಈಗ 33,58,800 ರೂಪಾಯಿ ಇದೆ. ಅದರಲ್ಲಿ 55,800 ರೂಪಾಯಿ ತೆಗೆದುಬಿಡಿ. ಓಕೆ ಸರ್. ಅದು ಆಲ್ರೆಡಿ ಸ್ಪಾಟ್ ಡಿಸ್ಕೌಂಟ್ ಇಲ್ಲೇ ಕೊಡ್ತೀರಾ? ಓಕೆ, ಖಂಡಿತ. 33 ಲಕ್ಷ ಕೌಂಟು. ಆ 33 ಲಕ್ಷದಲ್ಲೂ ನೆಗೋಷಿಯಬಲ್ ಕೊಡ್ತೀರಾ? ಖಂಡಿತ. MVP ಕನ್ನಡ ಅವ್ರ ಕಡೆಯಿಂದ ಬಂದರೆ 100%
ಒಂದು ಅಟ್ರಾಕ್ಟಿವ್ ಆಗಿ ಒಂದು ನೆಗೋಷಿಯೇಷನ್ ಕೊಡೋಣ. ಒಂದು ಖುಷಿ ಆಗೋ ರೀತಿ ಕೊಡಬೇಕು. ಹೌದು ಸರ್. 1799 ರೂಪಾಯಿ ಸ್ಕ್ವೇರ್ ಫೀಟು, ಅದರಲ್ಲೂ ನೆಗೋಷಿಯಬಲ್. ಹೌದು ಸರ್. ಅಲ್ವಾ ಸರ್? ಹೌದು ಸರ್. ಓಕೆ, ಅಡ್ವಾನ್ಸ್ ಬುಕಿಂಗ್ ಈಗ ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗ್ಬೇಕು, ಲಾಯರ್ ಹತ್ರ ಚೆಕ್ ಮಾಡಿಸ್ಬೇಕು. ಎಷ್ಟು ದಿನ ಟೈಮ್ ಕೊಡ್ತೀರಾ, ಎಷ್ಟು ಅಮೌಂಟ್ ಅಡ್ವಾನ್ಸ್? ಸರ್, ಬುಕಿಂಗ್ ಅಮೌಂಟ್ ಯಾವಾಗ ಆಗುತ್ತೆ ಆನ್ ದಿ ಸ್ಪಾಟ್ ನಾವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ನ ಕೊಡ್ತೀವಿ. ಅಲ್ಲಿಂದ ಯಾವಾಗ ನಾವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ನ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ಅಲ್ಲಿಂದ 1 ವಾರದಿಂದ 10 ದಿನ ಟೈಮ್ ನ ಕೊಡ್ತೀವಿ. 10 days. ಹೌದು ಸರ್. 10 ದಿನ ಟೈಮ್ ಕೊಡ್ತೀರಾ? ಹೌದು ಸರ್. 50,000? ಹೌದು ಸರ್. ಸರ್, ಅದರಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ. ಏನೊಂದು 50,000 ರೂಪಾಯಿಂದ 1 ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟಿರ್ತಾರೆ ಬುಕಿಂಗ್ಗೆ. ಇವಾಗ 10 ದಿನ ಆಯ್ತು, ಲೀಗಲ್ ಓಕೆ, ಲೀಗಲ್ ಖಂಡಿತ ಬಂದೇ ಬರುತ್ತೆ. ಅವ್ರದ್ದೇನಾದ್ರೂ ಪರ್ಸನಲ್ ಇಶ್ಯೂ ಇತ್ತು, ಅವ್ರಿಗೆ ಬೇಡ, ಕ್ಯಾನ್ಸಲ್ ಮಾಡ್ಕೊಂತಾರೆ ಸರ್. ವಿತೌಟ್ 1 ರೂಪಾಯಿ ಡಿಡಕ್ಷನ್ ಅವ್ರು ಏನು ಬುಕಿಂಗ್ ಅಮೌಂಟ್ ಕೊಟ್ಟಿರ್ತಾರಲ್ವ 50,000 ರೂಪಾಯಿಂದ 1 ಲಕ್ಷ ರೂಪಾಯಿ, ಅದು ರಿಫಂಡ್ ಆಗುತ್ತೆ. ಅದು ರಿಸಿಪ್ಟ್ ಏನಾಗಿ ಕೊಟ್ಟಿರ್ತಾರೆ, ಅದು ತಂದು ಕೊಟ್ಟರೆ ಅವ್ರ ಅಮೌಂಟ್ ರಿಫಂಡ್ ಅಲ್ವಾ? ಅದರಲ್ಲಿ ಯಾವುದೇ ರೀತಿ ಇದಿಲ್ಲ, ಯಾವುದೇ ಥರ ಏನಂತಾರೆ ಡಿಡಕ್ಷನ್ ಇಲ್ಲ. ಡಿಡಕ್ಷನ್ ಇಲ್ಲ. 10 ದಿನ ಟೈಮ್ ಕೊಡ್ತೀರಾ? ಹೌದು ಸರ್. ಅಷ್ಟೇ ಅಲ್ವಾ? ಓಕೆ, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ವಿ ಸರ್. ಈಗ ಈ ಲೇಔಟಲ್ಲಿ ಸೈಟ್ ತಗೊಂತಕ್ಕಂಥವ್ರಿಗೆ ನಾನು ಇಲ್ಲಿ ತೊಗೊತೀನಪ್ಪ, ನನ್ನ ದುಡ್ಡು ಡಬಲ್ ಆಗುತ್ತಾ, ಇಲ್ಲ ಮನೆ ಕಟ್ಕೊಂಡಿರ್ತೀನಿ, ನನಗೆಲ್ಲ ಫೆಸಿಲಿಟೀಸ್ ಇದೆಯಾ, ಅದ್ರ ಬಗ್ಗೆ ಥಿಂಕ್ ಮಾಡ್ತಾರೆ. ಸುತ್ತಮುತ್ತ ಡೆವಲಪ್ಮೆಂಟ್ಸು ಯಾವ್ಯಾವ ಏರಿಯಿಂದ ಆಕ್ಸೆಸ್ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಖಂಡಿತ ಸರ್. ಇವತ್ತು ನಾವೇನು ಒಂದು ಸೈಟ್ ಮೇಲೆ ದುಡ್ಡು ಹಾಕ್ತೀವಲ್ವಾ, ನಮ್ಗೆ ಅಪ್ರಿಷಿಯೇಷನ್ ಸಿಗುತ್ತಾ, ಲಾಭ ಸಿಗುತ್ತಾ, ಈ ಥರ ನೋಡ್ತಾರೆ. ನಾವು ಸ್ಟಾರ್ಟಿಂಗಿಂದ ಹೇಳೋದಾದರೆ ನಾವು ಹಾಕೋ ದುಡ್ಡು ಸೇಫಾ? ಹೌದು, ಖಂಡಿತ 100% ಸೇಫು ಸರ್. ಇನ್ನು ಅಪ್ರಿಷಿಯೇಷನ್ ನೀವು ನೋಡೋದಾದರೆ 100% ನಿಮಗೆ ಏನೊಂದು ವರ್ಷನೂ ಅಪ್ರಿಷಿಯೇಷನ್ ಸಿಗುವಂಥದ್ದು. ಯಾಕೆ ಅಂದರೆ ನೀವು ಈ ಕಡೆ ನೋಡೋದಾದರೆ ಬೆಂಗಳೂರು ಟು ಮೈಸೂರು 10 ಲೈನ್ ಏನಿದೆಯಲ್ಲ, ಆ ರೋಡ್ ಇರ್ಬೋದು, ಎಕ್ಸ್ಪ್ರೆಸ್ ವೇ ಇರ್ಬೋದು. ಜೊತೆಗೆ ನಮ್ಮ ಲೇಔಟ್ ಬ್ಯಾಕ್ ಸೈಡಿಗೆ KDB ಅವರಿಗೆ 2300 ಎಕರೆ ಲ್ಯಾಂಡ್ ಅಕ್ವೇರ್ ಆಗ್ತಾ ಬರ್ತಾ ಇದೆ. ಓಕೆ, ಅದೊಂದು ಸರ್. ಜೊತೆಗೆ ಈ ಕಡೆ ನೀವು ನೋಡೋದಾದ್ರೆ ಕನಕಪುರ ರೋಡಿಗೆ ಜಸ್ಟ್ ಇಲ್ಲಿಂದ 5 ಕಿಲೋಮೀಟರ್. ಸೊ ಇದೆಲ್ಲ ನೀವು ನೋಡೋದಾದ್ರೆ ಈ ಸ್ಟ್ರೆಚ್ಚಲ್ಲಿ ಅಪ್ರೂವ್ಡ್ ಲೇಔಟೇ ಇಲ್ಲ ಸರ್. 45 ಎಕರೆನಲ್ಲಿ ಮಾಡಿರುವಂಥ ಲೇಔಟ್ ಇದು. ಖಂಡಿತ ನೀವೇನು ಇವತ್ತು ಸೈಟ್ನ ತೊಗೊತೀರಿ ಅಂದರೆ ಇವತ್ತು ಎಷ್ಟು 2799 ರೂಪಾಯಿ ತೊಗೊತೀರಾ ಅಂದರೆ ಇನ್ನು 1 ವರ್ಷ 2 ವರ್ಷದಲ್ಲಿ ಇದು ಡಬಲ್ ಆಗುವಂಥದ್ದು. ಖಂಡಿತ ಸರ್, ಡಬಲ್ ಆಗುತ್ತಾ ಬಿಡುತ್ತಾ? ನಾನು ಕೇಳ್ತಕ್ಕಂಥದ್ದು ಅಟ್ಲೀಸ್ಟ್ ಹಾಕಿರೋ ದುಡ್ಡಲ್ಲಿ ಏರಿಕೆ ಕಾಣಬೇಕು ಅವರು. ಖಂಡಿತ ಸರ್. ಅದರಲ್ಲಿ ನೀವು ಡಬಲ್ ಅಂತ ಹೇಳ್ತಾ ಇದ್ದೀರಾ, ಅದು ಇನ್ನೂ ಖುಷಿ ವಿಚಾರನೇ. ಹೌದು ಸರ್. ಅಲ್ವಾ? ಹೌದು. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಇದೆ, ಮನೆನಾದ್ರೂ ಕಟ್ಕೊಳ್ಳಿ, ಇಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಸರ್. ಇದು ಇನ್ವೆಸ್ಟ್ಮೆಂಟಿಗೂ ಆಗುತ್ತೆ ಮತ್ತೆ ನಿಮಗೆ ಕನ್ಸ್ಟ್ರಕ್ಷನಿಗೂ ಆಗುತ್ತೆ. ಹೇಗೆ ಅಂದರೆ ಮಾರ್ಕೆಟಿಂದ ಇಲ್ಲಿವರೆಗೂ BMTC ಬಸ್ಸಸ್ ಅವೈಲೇಬಲ್ ಇದೆ. ಸೊ ಹಾಗಾಗಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಯಿತು. ಇನ್ನು ಕನೆಕ್ಟಿವಿಟಿ ಸರ್, ಕುಂಬ್ಳಗುಡಿಯಿಂದ ಬಂದರೆ ಬರೀ 6 ಕಿಲೋಮೀಟರು, ಕನಕಪುರ ರೋಡ್ ಕಗ್ಲಿಪುರದಿಂದ ಬಂದರೆ ಜಸ್ಟ್ 5 ಕಿಲೋಮೀಟರು. ನೀವು ಹಾಗೆ ಬಿಡದಿ ಕಡೆಯಿಂದನೂ ಬರ್ಬೋದು, ಇಲ್ಲಿ ಆರೋಹಳ್ಳಿ ಕಡೆಯಿಂದ ಬರ್ತದೆ, ಸೋಮನಹಳ್ಳಿ ಗೇಟ್ ಕಡೆಯಿಂದನೂ ಬರ್ಬೋದು. ಇಷ್ಟು ಕನೆಕ್ಟಿವಿಟಿ ಇದೆ. ಓಕೆ, ಈಗ ಇಲ್ಲಿ ಮನೆ ಕಟ್ಕೊಂಡಿರ್ತೀವಿ ಅಂದರೆ ಮಕ್ಕಳು ಕಾಲೇಜು ಸ್ಕೂಲು ಅದೆಲ್ಲ ನೋಡ್ತಾರೆ. ಹೌದು ಸರ್. ಅಲ್ವಾ? ಸ್ಕೂಲು ಕಾಲೇಜಸ್ ಅಂತ ಬಂದರೆ ಸರ್, ಇನ್ನು ಅದನ್ನು ನೀವು ನೋಡೋದಾದರೆ ಮಾರಿಗೋಲ್ಡು ಇಲ್ಲಿಂದ 4 ಕಿಲೋಮೀಟರ್ ಇರುವಂಥದ್ದು, BJS ಇಂಟರ್ನ್ಯಾಷನಲ್ ಸ್ಕೂಲು ಇಲ್ಲಿಂದ ಏನೊಂದು 3.5 ಕಿಲೋಮೀಟರ್ ಇರುವಂಥದ್ದು, ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲೇ ನಿಮಗೆ ಗೊತ್ತು. ಇನ್ನು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ. ಈ ಕಡೆ ಕನಕಪುರ ರೋಡ್ ಕಡೆ ನೀವು ನೋಡೋದಾದ್ರೆ ಎಡಿಫೈ ಸ್ಕೂಲ್ ಹತ್ರದಲ್ಲಿದೆ. ಸ್ಕೂಲ್ ವ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ನಮ್ಮ ಲೇಔಟ್ ಒಳಗಡೆನೆ ಬರುತ್ತೆ. ಈಗ ನೀವು ನೋಡ್ತಿರ್ಬೋದು, ನೀವು ಆ ಕಡೆ ನೋಡ್ತಿರ್ಬೋದು ಮನೆ ಇದೆ, ಈ ಕಡೆ ನೋಡ್ತಿರ್ಬೋದು ಈ ಕಡೆನೂ ಮನೆ ಇದೆ ಸರ್. ಎಲ್ಲ ವಾಸಿಗಿದ್ದಾರೆ, ಜೊತೆಗೆ ಬಾಡಿಗೆ ಕೊಟ್ಟಿದ್ದಾರೆ. ಅವರ ಮಕ್ಕಳು ಏನೇನೆ ಸ್ಕೂಲ್ಗೆ ಹೋಗುವಂಥದ್ದು, ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬಿಡುವಂಥದ್ದಕ್ಕೆ ನಮ್ಮ ಲೇಔಟ್ ಒಳಗಡೆನೆ ಸ್ಕೂಲ್ ವ್ಯಾನ್ಸ್ ಬರುತ್ತೆ. ಇನ್ನು ಎಂಟರ್ಟೈನ್ಮೆಂಟ್ ಬೇಕಂದ್ರೆ ವಂಡರ್ಲಾ ಇದೆ. ಹೌದು ಸರ್. ಟ್ರಾನ್ಸ್ಪೋರ್ಟೇಷನ್ ಮೆಟ್ರೋನೇ ಬಂದ್ಬಿಟ್ಟಿದೆ ಆಲ್ರೆಡಿ ಅಲ್ವಾ? ಕುಂಬ್ಳಗೋಡ ಹತ್ರ ಇಳಿಯೋದು ಡೈರೆಕ್ಟ್ ಆಗಿ ಇಲ್ಲಿ ಬರ್ಬೋದು. ಅಥವಾ ಹೋಗ್ಬೇಕಾದ್ರೆ ಬೈಕ್ ನ ಕೆಳಗಡೆ ಪಾರ್ಕ್ ಮಾಡಿ ಮೆಟ್ರೋ ಹತ್ಕೊಂಡು ಹೋಗಿ ಬಂದು ಬೈಕ್ ತಗೊಂಡು ಮನೆಗೆ ಬನ್ನಿ. ಇಷ್ಟೊಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇಲ್ಲಿದೆ ಅಲ್ವಾ ಸರ್? ಎಷ್ಟು 2799 ರೂಪಾಯಿ ಸ್ಕ್ವೇರ್ ಫೀಟ್ ಅಲ್ಲ ಸರ್? ಅದರಲ್ಲೂ ನೆಗೋಷಿಯಬಲ್ ಇದೆ. ಓಕೆ, ಮತ್ತೆ ಬೇರೆ ಏನು ಹೇಳೋದಿದೆ ಸರ್ ಲೇಔಟ್ ಬಗ್ಗೆ? ಸರ್, ಲೇಔಟ್ ಬಗ್ಗೆ ಇನ್ನು ನಾವು ಮಾತಾಡೋದಾದರೆ ನಿಮ್ಮ ಆಫೀಸ್ಗೆ ಎಲ್ಲಿ ಬರಬೇಕು, ಏನು ವಿಸಿಟ್ ಯಾವ ಥರ, ಸೈಟ್ ಬುಕ್ಕಿಂಗ್ ಯಾವ ಥರ? ಓಕೆ ಸರ್, ನಾನು ಮುಂಚೆನೇ ಹೇಳಿದೆ ನಿಮಗೆ ಟೋಟಲ್ ಆಗಿ 45 ಎಕರೆ 623 ಸೈಟ್ ಇರುವಂಥದ್ದು ಎಲ್ಲ ಹೇಳಿದ್ದೀನಿ. ಇನ್ನು ನೀವು ಸೈಟ್ಗೆ ವಿಸಿಟ್ ಮಾಡೋದಾದರೆ ನಮ್ಮ ಆಫೀಸ್ ಇರುವಂಥದ್ದು RR ನಗರಲ್ಲಿ. ಈ ಸಬ್ ರಿಜಿಸ್ಟರ್ ಆಫೀಸ್ ಏನಿದೆ ಅಲ್ವಾ, ಅದ್ರ ಹತ್ರನೇ ಇರುವಂಥದ್ದು ನಮ್ಮ ಆಫೀಸು. ಅಲ್ಲಿ ವಿಸಿಟ್ ಮಾಡಿದ್ರೆ ಅಲ್ಲಿಂದನೇ ನಮ್ಮ ಕ್ಯಾಬ್ ಏನಿದೆ ಅಲ್ವಾ, ಸೈಟ್ ವಿಸಿಟ್. ಹೌದು ಸರ್. ಅಲ್ಲಿಂದ ನಾವು ಲೇಔಟಿಗೆ ಕರ್ಕೊಂಡ್ಬಂದು ಇಡೀ ಲೇಔಟ್ನ ತೋರಿಸ್ಕೊಂಡು ಕೊಡ್ತೀವಿ. ಅವ್ರಿಗೆ ಯಾವ್ದು ಸೈಟ್ ಸೆಲೆಕ್ಟ್ ಆಗುತ್ತೆ ಅದನ್ನು ಬೇಕಿದ್ರೆ ಆಫೀಸಲ್ಲಿ ಕೂತ್ಕೊಂಡು ನಾವು ಮಾತಾಡ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದರೆ ಇಲ್ಲಿಗೆ ಬರ್ಬೋದಾ ಕಸ್ಟಮರ್ಸ್? ಸರ್ ಹೌದು, ಇಲ್ಲಿಗೆ ಬರ್ಬೋದು. ಓಕೆ, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಕೊಟ್ವಿ ಸರ್. ಈಗ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರು ಇರ್ತಾರೆ ಎಷ್ಟೋ ಜನ, ಇಮಿಡಿಯೇಟ್ ಆಗಿ ಬಂದು ಅಂಥವ್ರಿಗೆ ಡಾಕ್ಯುಮೆಂಟೇಶನ್ ಯಾವ ಥರ? ಸರ್ ಏನಿಲ್ಲ, ಒಂದು ಆಧಾರ್ ಕಾರ್ಡು, ಅವ್ರದ್ದೊಂದು ಆಧಾರ್ ಕಾರ್ಡು, ಜೊತೆಗೆ ಅವ್ರದ್ದೊಂದಷ್ಟು 1-2 ಫೋಟೋಸ್, ಈ ಥರ ಒಂದಷ್ಟು ತೊಗೊಂಬಂದ್ರೆ ಇನ್ನಿನ್ನು ಪೇಮೆಂಟ್ ಅಂತ ಒಂದು ಚೆಕ್ಕಲ್ಲಿ RTGS ಅಂತೂ ಹಾಗೆ ಆಗುತ್ತೆ. ಇಮಿಡಿಯೇಟ್ ಅವ್ರಿಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಓಕೆ, ಲೋನು ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಸರ್? ಲೋನು ಇದು ICICI ಬ್ಯಾಂಕಿಂದ APF ಆಗಿರೋದ್ರಿಂದ ಈಸಿಯಾಗಿ 75% ಲೋನ್ ಆಗುತ್ತೆ. 75%? ಹೌದು ಸರ್. APF ಅಂದರೆ
ಅಪ್ರೂವ್ಡ್ ಪ್ರಾಜೆಕ್ಟ್ ಫೈನಾನ್ಸ್ ನಂಬರ್ ಅಂತ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ನಾವು ಪ್ರತಿ ಸಲ ಒಂದೊಂದು 623 ಸೈಟ್ ಇರೋದ್ರಿಂದ ಪ್ರತಿ ಸೈಟಿಗೂ ನಾವು ಡಾಕ್ಯುಮೆಂಟ್ನ ತಗೊಂಡು ಹೋಗೋದಕ್ಕಾಗಲ್ಲ ಬ್ಯಾಂಕಿಗೆ. ಸೊ ಹಾಗಾಗಿ ಅವ್ರೇನು ಮಾಡ್ಕೊತಾರೆ, ಕಂಪ್ಲೀಟ್ ಲ್ಯಾಂಡ್ 45 ಎಕರೆ ಲ್ಯಾಂಡ್ನ ವೆರಿಫೈ ಮಾಡಿ ಒಂದು ನಂಬರ್ನ ತಗೊಂಡಿರ್ತಾರೆ. ಅದೇ APF ನಂಬರ್, ಅಪ್ರೂವ್ಡ್ ಪ್ರಾಜೆಕ್ಟ್ ಫೈನಾನ್ಸ್ ನಂಬರ್ ಅಂತ ತಗೊಂಡಾಗ ನಮ್ಮ ಕಡೆಯಿಂದ ಯಾವುದೇ ಥರ ಡಾಕ್ಯುಮೆಂಟ್ ಇರಲ್ಲ. ಕಸ್ಟಮರ್ದು ಏನಿರುತ್ತಲ್ವ ಅವರೊಂದು ಸಿಬಿಲ್ ಇರ್ಬೋದು, ಅದೊಂದು ಸ್ಟೇಟ್ಮೆಂಟ್ ಈ ಥರ ಒಂದು ಚೆಕ್ ಮಾಡ್ಕೊತಾರೆ ಅಷ್ಟೇ. ಇಷ್ಟು ಆರಾಮ್ಸೆ ಲೋನ್ಗೂ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ ನೀಟಾಗಿ ಲೋನು ಕೂಡ ಆಗುತ್ತೆ. ಅದು ಬಿಟ್ಟು ಕೆಲವರಿಗೆ ಕ್ಯಾಶ್ ಅಲ್ಲೇ ತಗೋಬೇಕು, ನನಗೆ ಲೋನ್ ಬೇಡ, 33 ಲಕ್ಷ ನನಗೆ ಕ್ಯಾಶ್ ಇಲ್ಲ, ಈಗ ಅರೌಂಡ್ ಒಂದು 20-25 ಲಕ್ಷ ಕ್ಯಾಶ್ ಇದೆ, ನನಗೆ ಸೈಟ್ ಬೇಕು ಅಂತವ್ರಿಗೆಲ್ಲ ಯಾವ ತರ? ಸರ್ ನಮ್ಮಲ್ಲಿ ಬ್ಲ್ಯಾಕ್ ಯಾವುದೂ ಇಲ್ಲ ಸರ್, ಎಲ್ಲ ವೈಟ್ ಅಲ್ಲಿ ಆಗುವಂಥದ್ದು. ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಕ್ಯಾಶ್ ಇದೆ ಅಂದ್ರೂ ಕೂಡ ಅವರು ಚೆಕ್ ಅಲ್ಲಿ ಇಲ್ಲ RTGS ಮಾಡಬೇಕಾಗುತ್ತೆ. ಸೊ ಇನ್ನೊಂದು ನಾವು ಲೋನ್ ಮಾಡಿಸೋದ್ರಿಂದ ಎನಿವೇ ನಮಗೆ DD ಬಂದ್ಬಿಡುತ್ತೆ. ನಮಗೆ ಇಲ್ಲಿ ಇಮಿಡಿಯೇಟ್ ನಾವು ಕ್ಯಾಶ್ನ ಕೊಡ್ತೀವಿ, ಇಲ್ಲ ನಾವು ಬ್ಯಾಂಕ್ ಲೋನ್ ಮಾಡಿಸ್ಕೊಂತೀವಿ, ನಮಗೆ ಡಿಫ್ರೆನ್ಸೇ ಬರಲ್ಲ ಇಲ್ಲಿ. ಅಲ್ಲ ಈಗ ಅದೇ 33 ಲಕ್ಷ ಇಲ್ಲ ಒಂದು 25 ಲಕ್ಷ ಯಾವುದೇ ರೀತಿನೂ ಕೊಡ್ತೀನಿ ಅಕೌಂಟಿಗೆ ಗಂಟು, ಉಳಿದಿದ್ದು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀರಾ? ಸರ್ ಖಂಡಿತ 3 ತಿಂಗಳವರೆಗೂ ಟೈಮ್ ಕೊಡ್ತೀವಿ. ಮಾಡ್ಕೊಡ್ತೀವಿ. ಯಾಕಂದ್ರೆ ಇನ್ಸ್ಟಾಲ್ಮೇಷನ್ ಅಥವಾ EMI ವಿತೌಟ್ ಬಡ್ಡಿ ಒಂದು ಹೆಲ್ಪಿಂಗ್ ಮಾಡ್ಕೊಡ್ಬೋದು. 5 ಲಕ್ಷ 10 ಲಕ್ಷ ಅವ್ರಿಗೆ ಏನಾದರೂ ಶಾರ್ಟೇಜ್ ಇದೆ, ಖಂಡಿತ ಒಂದು ಚೆಕ್ ಹಾಕಿ ಕೊಡಿ, ನಾವು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ. ಡಾಕ್ಯುಮೆಂಟ್ ನಮ್ಮ ಹತ್ರ ಸೇಫ್ ಆಗಿರುತ್ತೆ. ಒನ್ಸ್ ಕ್ಲಿಯರ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ನೀವು ತಗೊಂಡು ಹೋಗ್ಬೋದು ಅಲ್ವಾ? ಹೌದು ಸರ್, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ ಸರ್. ಖಂಡಿತ ಸರ್, ಕ್ಲಿಯರ್ ಅಲ್ವಾ? ಹೌದು ಸರ್. ಓಕೆ ನೋಡಿ ಸ್ನೇಹಿತರೆ, ಇಷ್ಟು ರಾಜೇಶ್ ಸರ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ರು. ಆರಿಸನ್ ಲೇಔಟ್ ಅಲ್ಲಿ ನೀವು ಒಂದು ಸೈಟ್ ತಗೋಬೇಕು, ಕುಂಬಳಗೋಡ್ ಹತ್ರ ನೀವು ಒಂದು ಸೈಟ್ ತಗೋಬೇಕು, ಈ 623 ಸೈಟಲ್ಲಿ ನಂದು ಒಂದು ಸೈಟ್ ಬೇಕು ಅಂತಕ್ಕಂಥವ್ರು ಇಲ್ಲೊಂದು ಸೈಟ್ ತಗೋಬೋದು. 2799 ರೂಪಾಯಿ ಸ್ಕ್ವೇರ್ ಫೀಟು, ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ. BMICPA ಅಪ್ರೂವ್ಡ್ ಇರ್ತಕ್ಕಂಥ ಲೇಔಟು, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ಪ್ರತಿಯೊಂದು ಡಾಕ್ಯುಮೆಂಟು ಚೆಕ್ ಮಾಡಿಕೊಂಡು ತಗೊಳ್ಳಿ. ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಾಗಿರಬೇಕು. ಒಬ್ಬರಲ್ಲ ಇಬ್ಬರಲ್ಲ ಯಾರ ಹತ್ರ ಚೆಕ್ ಮಾಡಿಸ್ಕೊಳ್ಳಿ, ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ಲೀಗಲ್ ಇದೆಯಾ ಎಲ್ಲ ಚೆಕ್ ಮಾಡಿಕೊಂಡು ಮುಂದುವರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಕೂಡ 10 ದಿನ ಟೈಮ್ ಕೊಡ್ತಾರೆ. 50,000 ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ ತಗೊಂಡೋದ್ರೆ 10 ದಿನದೊಳಗಡೆ ನಿಮಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ನಿಮ್ಮ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ, ₹1 ಡಿಡಕ್ಷನ್ ಇಲ್ದೇ. ಅಷ್ಟೇ ಅಲ್ವಾ ಸರ್? ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಡೀಟೇಲ್ಸ್ ಕೊಟ್ಟರೆ 2799 ರೂಪಾಯಿ ಸ್ಕ್ವೇರ್ ಫೀಟ್ ಅಂತ ಹೇಳ್ತಾ ಇದ್ದೀರಾ. ಸ್ಲೈಟ್ಲಿ ನೆಗೋಷಿಯಬಲ್ ಅಲ್ಲ, ಒಂದು ರೇಂಜ್ ನೆಗೋಷಿಯಬಲ್ ಮಾಡ್ಕೊಡಿ. ಹೌದು ಸರ್, ಮಾಡ್ಕೊಡ್ತೀರಾ? ಖಂಡಿತ. ಶ್ಯೂರಾ? ಶ್ಯೂರ್, ಪಕ್ಕಾ 100%. ಮತ್ತೆ ಆಫರ್ ಗಿಫರ್ ಬೇರೆ ಎಕ್ಸ್ಟ್ರಾ ಕೊನೆಯದಾಗಿ? ಸರ್ ಕೊನೆಯದಾಗಿ ಏನಿಲ್ಲ, ಯೂಶಲಿ ನಾವು ನಿಮಗೆ ನೆಗೋಷಿಯಬಲ್ ಅಂತ ಏನು ಹೇಳಿದೀವಲ್ವಾ, MVP ಕನ್ನಡದಿಂದ ಏನು ಬರ್ತಾರಲ್ವಾ ಅವರಿಗೆ ನಾವು ಏನು ಯೂಶಲಿ ನೆಗೋಷಿಯೇಟ್ ಕೊಡ್ತೀವಲ್ವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಡೋಣ. ಪಕ್ಕನಾ? ಖಂಡಿತ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಗೆ ಕೂಡ ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.